ಮೂಳೆ ಮತ್ತು ಕೀಲುವಾರಗಳ ವಾರ ಬೃಂದಾವನ ಆಸ್ಪತ್ರೆಯಲ್ಲಿ ಉಚಿತ ಬಿಎಂಡಿ ತಪಾಸಣಾ ಶಿಬಿರ ಯಶಸ್ವಿ. ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್, ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್, ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್, ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಹಾಗೂ ಅಲ್ಕೆಮಾ ಲ್ಯಾಬೊರೇಟರೀಸ್ ಸಹಯೋಗದಲ್ಲಿ ನಗರದ ಖ್ಯಾತ ಬೃಂದಾವನ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಮೂಳೆ ಮತ್ತು ಕೀಲುಗಳ ವಾರ ಅಂಗವಾಗಿ ಉಚಿತ ಬೋನ್ ಮಿನರಲ್ ಡೆನ್ಸಿಟಿ ತಪಾಸಣಾ ಶಿಬಿರವನ್ನು ಶುಕ್ರವಾರ ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೃಂದಾವನ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್, ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಅಜಯ್ ಹೆಗಡೆ, ಲಯನ್ಸ್ ಕ್ಲಬ್ ಆಫ್ ಮೈಸೂರು ವೆಸ್ಟ್ ಅಧ್ಯಕ್ಷ ಲಯನ್ ಮೋತಿ, ಚಾಮುಂಡೇಶ್ವರಿ ವೈದ್ಯಕೀಯ ಕಾಲೇಜಿನ ಆರ್ಥೋಪೆಡಿಕ್ ವಿಭಾಗದ ಪ್ರಾಧ್ಯಾಪಕರು, ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್ನ ಕಾರ್ಯದರ್ಶಿಯೂ ಆದ ಲಯನ್ ಡಾಕ್ಟರ್ ಗೋಪಿನಾಥ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಅದನ್ನು ಬೋನ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಮತ್ತು ಇನ್ನು ಮುಂದೆ ಪ್ರಾಬ್ಲಮ್ ಆಗಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಅವರಿಗೆ ಫ್ರೀ ಮೆಡಿಸಿನ್ಸ್ ವಿತರಣೆ ಮತ್ತು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಅವರಿಗೆ ಇದ್ರ ಬಗ್ಗೆ ಅವ್ರಿಗಿರೋ ಪ್ರಾಬ್ಲಮ್ ಬಗ್ಗೆ ಅವರಿಗೆಲ್ಲ ತಿಳಿಸ್ಕೊಟ್ಟು ಆಮೇಲೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲ ಅವ್ರಿಗೆ ತಿಳಿಸ್ಕೊಟ್ಟು ಈ ಪ್ರೋಗ್ರಾಮನ್ನು ಇವತ್ತು ಮಾಡ್ತಾಯಿದ್ದೀವಿ. ಇಲ್ಲಿ ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್ನು, ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮತ್ತು ಡಾಕ್ಟರ್ ಗೋಪಿನಾಥ್ ಅವರು ಸಕ್ರಿಯವಾಗಿ ಇದನ್ನು ಪ್ಲ್ಯಾನ್ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಬಂದಿದ್ದಾರೆ. ಆ್ಯಂಡ್ ಇವತ್ತು ಈ ಪ್ರೋಗ್ರಾಮ್ ನಾವು ಇಲ್ಲಿ ಬೃಂದಾವನ ಹಾಸ್ಪಿಟಲಲ್ಲಿ ಮಾಡ್ತಾಯಿದ್ದೀವಿ. ಇದು ಮೈನ್ಲಿ ಸರ್ ಅವರ ಪಾರ್ಟಿಸಿಪೇಷನಿಂದ ಮತ್ತು ಅವರ ಲೀಡರ್ಶಿಪ್ಪಲ್ಲಿ ನಡೀತಾ ಇರುವಂಥ ಪ್ರೋಗ್ರಾಮ್ ಇದು. ನಾವು ಅವ್ರ ಕೈ ಜೋಡಿಸಿ ನಾವು ಇದನ್ನು ಅವ್ರ ಜೊತೆಗೆ ಮಾಡ್ತಾಯಿದ್ದೀವಿ. ಆಮೇಲೆ ಇವತ್ತು ಅಟ್ಲೀಸ್ಟ್ ಒಂದು 60 to 70 ಪೇಷಂಟ್ಸು ಅಪ್ ಟು 100 ಪೇಷಂಟ್ಸ್ ತನಕ ನೋಡೋ ಪ್ರೋಗ್ರಾಮ್ ಇದೆ. ಜೊತೆಗೆ ಹಾಸ್ಪಿಟಲ್ ಆಗಿದ್ದ ಕಾರಣ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಪೇಷಂಟ್ಸ್ ಬರ್ತಾರೆ, ಇನ್ ಪೇಷಂಟ್ಸು ಇದ್ದಾರೆ. ಎಲ್ಲರನ್ನ ಸೇರಿಸ್ಬಿಟ್ಟು ಇವತ್ತು ಅವ್ರ ಬೋನ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಡಾಕ್ಟರ್ ಅಜಯ್ ಹೆಗಡೆ ಅಂತ ಮೂಳೆ ಡಾಕ್ಟ್ರು, ಪ್ರೆಸಿಡೆಂಟ್ ಆಫ್ ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನು. ಇವತ್ತು ನಿಮ್ಗೆ ಗೊತ್ತಿದ್ದಂಗೆ 3rd ಆಗಸ್ಟಿಂದ 8th ಆಗಸ್ಟ್ವರೆಗೆ ನಮ್ಮದು ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಆಚರಿಸ್ತೀವಿ. ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನಿಂದ, KOA ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮತ್ತು ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನಿಂದ. ಇವತ್ತಿನ ದಿವಸ ಆ್ಯಕ್ಚುಲಿ ಥೀಮು 7th ಆಗಸ್ಟ್ಗೆ ಫಾಲ್ ಪ್ರಿವೆನ್ಷನ್ ಅಂತ. ಅಂದರೆ ಸೀನಿಯರ್ ಸಿಟಿಸನ್ ಇದ್ದಾರಲ್ಲ, ವಯಸ್ಸಾಗಿದ್ದವರು ಬೀಳ್ದಂಗೆ ನೋಡೋಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಇವತ್ತು. ಮತ್ತು ಅವ್ರಿಗೆ BMD ಕ್ಯಾಂಪ್ ಮಾಡಿಬಿಟ್ಟು ಅವ್ರ ಬೋನ್ ಸ್ಟ್ರೆಂತನ್ನ ನೋಡ್ತೀವಿ. ಯಾಕೆಂದರೆ ವಯಸ್ಸಾಗಿದ್ದವರು ಬೀಳೋದು ಒಂದು, ಅವರು ಮೂಳೆ ಗಟ್ಟಿ ಇಲ್ಲ ಅಂದರೆ ಬೀಳ್ತಾರೆ. ಅದರಿಂದ ಅವ್ರದ್ದು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಬೋನ್ಸಲ್ಲಿ ಹೇಗಿದೆ ಅಂತ ಅದನ್ನ ನೋಡೋಕ್ಕೆ ಒಂದು BMD ಕ್ಯಾಂಪ್ ಮಾಡಿರ್ತೀವಿ. ಮತ್ತು ಪಬ್ಲಿಕ್ ಅವೇರ್ನೆಸ್ಸಿಗೆ ಅವ್ರಿಗೆ ಹೇಳ್ತೀವಿ ಯಾವ ಥರ ಅವ್ರನ್ನ ಮ್ಯಾನೇಜ್ ಮಾಡಬೇಕು, ಮನೆಯಲ್ಲಿ ಯಾವ ಥರ ಇಟ್ಕೋಬೇಕು, ಮ್ಯಾಟ್ಸ್ನೆಲ್ಲ ಇಡಬಾರ್ದು, ಸ್ಲಿಪ್ ಆಗಿರುವಂಥ ಆ್ಯಂಟಿ ಸ್ಲಿಪ್ ಮ್ಯಾಟ್ಸ್ ಇರಬೇಕು, ಮತ್ತು ಟಾಯ್ಲೆಟ್ಸಲ್ಲಿ ಡೋರ್ ಹ್ಯಾಂಡಲ್ಸು, ವಾಲ್ ಹ್ಯಾಂಡಲ್ಸ್ ಎಲ್ಲ ಹಾಕ್ಕೋಬೇಕು. ಮತ್ತು ಸಡನ್ನಾಗಿ ಹೇಳುವಾಗ ಗಿಡಿನೆಸ್ ಇರುತ್ತೆ, ನಿಧಾನವಾಗಿ ಹೋಗಬೇಕು. ಡಾಕ್ಟ್ರುಗಳು ಏನಾದರೂ ಕೋಲ್ ಇಟ್ಕೋಬೇಕು ಅಂದರೆ ಅದನ್ನ ಕೋಲ್ ಇಟ್ಕೊಂಡು ಸ್ವಲ್ಪ ಜಾಗ್ರತೆಯಾಗಿರಬೇಕು. ಈ ಥರ ಒಂದು ಅವೇರ್ನೆಸ್ ಅವ್ರಿಗೆ ಕೊಟ್ಟಿರ್ತೀವಿ. ಮಿಕ್ಕಿದ್ದು ಮಿಕ್ಕಿದ್ದು ಕಣ್ಣಿಂದು ಮತ್ತು ಕಿವಿದು ಅದು ನಮ್ಗೆ ಬರೋಲ್ಲ, ಬಟ್ ಅದನ್ನು ನೋಡ್ಕೋಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಮೂಳೆ ತಜ್ಞರು, ಇಲ್ಲೇ ಮೈಸೂರಲ್ಲೇ ಇದ್ದೆ, ರಿಟೈರಾಗಿ ಬೇರೆ ಕೆಲಸ ಮಾಡ್ತಾಯಿದ್ದೀನಿ. ನಾನು ಲಯನ್ಸ್ ಸಂಸ್ಥೆಯಿಂದ ಕಳೆದ 20 ವರ್ಷದಿಂದ ಮಾಡ್ತಾಯಿದ್ವಿ. ವಿರಾಜಪೇಟೆ ಅದೇ ಬಂದು ಇಲ್ಲಿ ಮೈಸೂರಲ್ಲಿ 15 ವರ್ಷದಿಂದ ಇದ್ವಿ. ನಮ್ಮ ಈ ಕಾರ್ಯಕ್ರಮ ಲಯನ್ಸ್ ಸಂಸ್ಥೆ ಮತ್ತು ಮೈಸೂರು ಆರ್ಥೋಪೆಡಿಕ್ ಅಸೋಸಿಯೇಷನ್ ಜೊತೆಗೂಡಿ ಮತ್ತು ಇಂಡಿಯನ್ ಆರ್ಥೋಪೆಡಿಕ್ ಜೊತೆಗೂಡಿ ಡಾಕ್ಟರ್ ಅಜಯ್ ಸಾರ್ ಹೇಳ್ದಂಗೆ ಜನಕ್ಕೆ ಅವೇರ್ನೆಸ್, ಪ್ರಿವೆನ್ಷನ್. ಈಗ ವಯಸ್ಸಾಗಿ ಇರ್ತಾರೆ, ಕ್ಯಾಲ್ಸಿಯಂ ಕಮ್ಮಿ ಆದರೆ ಈಗ ಆಟೋದಲ್ಲಿ ಹೋಗ್ತದೆ, ಬಸ್ಸಲ್ಲಿ ಕುಡುಕಿಬಿಟ್ರೆ ಇಲ್ಲಿ ಫ್ರ್ಯಾಕ್ಚರ್ ಆಗಿಬಿಡುತ್ತೆ. ಅದೇ ಕ್ಯಾಲ್ಸಿಯಂ ಇದ್ದರೆ ಗಟ್ಟಿಯಾದ ಆಗುತ್ತೆ, ಫ್ರ್ಯಾಕ್ಚರ್ ಆಗೋದೇ ಇಲ್ಲ ಅಂತಲ್ಲ, ಸ್ವಲ್ಪ ಇದು ಜಾಸ್ತಿ ಆಗೋದಿಲ್ಲ. ಅವ್ರಿಗೆ ದೈನಂದಿಕ ಏನು ತೊಗೋಬೇಕು ಮತ್ತು ಬಿಸಿಲಲ್ಲಿರಬೇಕು, ವ್ಯಾಯಾಮ ಮಾಡಬೇಕು ಅನ್ನೋ ಬಗ್ಗೆ ತಿಳುವಳಿಕೆ ಬಗ್ಗೆ ನಮ್ಮ ಆರ್ಥೋಪೆಡಿಕ್ ಸರ್ಜನ್ಸ್ ಅವರವರ ಕ್ಲಿನಿಕಲ್ಲಿ ಮಾಡ್ತಾಯಿದ್ದಾರೆ. ಇದು ಇಂಡಿಯಾದಲ್ಲಿ ಎಲ್ಲ ಕಡೆಯಿಂದ ಇಂಡಿಯನ್ ಆರ್ಥೋಪೆಡಿಕ್ಕಿಂದ ಸ್ಲೋಗನ್ ಅದು. ಹಾಗೆ ನಾವು ಜನಕ್ಕೆ ಇದು ತಿಳುವಳಿಕೆ ನೀಡಿ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾವು ನಮ್ಮ ಸಂಸ್ಥೆ ಮತ್ತು ಲಯನ್ಸ್ ಸಂಸ್ಥೆ ಮಾಡ್ತಿದ್ದೀವಿ. ನಮ್ಮ ಮೈಸೂರು ನಮ್ಮ ಪ್ರೆಸಿಡೆಂಟ್ ಅವರು ನಮ್ಮ ಈ ಥರ ಎಲ್ಲ ಕಡೆ ಹಮ್ಮಿಕೊಂಡಿದ್ದೀವಿ. ಜನಕ್ಕೆ ಅವೇರ್ನೆಸ್ ಮಾಡಿದ್ರೆ ನಮ್ಮ ಕಾರ್ಯಕ್ರಮ ಜನಕ್ಕೆ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ.